ಘಟಪ್ರಭಾ ಹಿರಣ್ಯಕೇಸಿ ಮತ್ತೆ ಮಾರ್ಕಂಡೆ ನದಿಗೆ ಪ್ರವಾಹ ಭೀತಿ ಅಲ್ಲ, ಅಷ್ಟೇ ಅಲ್ಲ, ಪ್ರವಾಹ ಈಗಾಗಲೇ ಬಂದಿರುವಂಥದ್ದು. ನಾವೀಗ ಗೋಕಾಕ್ ನಗರದಲ್ಲಿ 150ಕ್ಕೂ ಹೆಚ್ಚು ಮನೆಗಳಿಗೆ ಈ ಒಂದು ನೀರು ನುಗ್ಗಿರುವಂಥದ್ದು. ಈಗಾಗಲೇ ಏನು ಜೂನಿಯರ್ ಕಾಲೇಜಿನಲ್ಲಿ 60 ಕುಟುಂಬಗಳನ್ನು ಸ್ಥಳಾಂತರಾಗಿದ್ದಾರೆ. ಈ ಎಲ್ಲ ವಿಚಾರವಾಗಿ ಗೋಕಾಕ್ ನಗರದಲ್ಲಿ ನೀರು ಯಾವ ಥರ ನುಗ್ಗಿದೆ ಅಂತೇಳಿ ಡ್ರೋನ್ ಮುಖಾಂತರ ನೋಡ್ಕೊಂಡು ಬರೋಣ ಬನ್ನಿ. ವಿಶೇಷವಾಗಿರೋದು ಏನಂತಂದರೆ ಈ ಎಲ್ಲೆಲ್ಲಿ ಹೋಗಿದೆ ಹಾಗೆ ಅಂತೇಳಿ ಕೂಡ ಈ ಒಂದು ಡ್ರೋನ್ ಮುಖಾಂತರ ಹೇಳೋದು. ಇದು 2019ರಲ್ಲಿ ಏನು ಫ್ಲಡ್ ಬಂದಿತ್ತು ಅದನ್ನ ನೆನಪಿಸ್ತಕ್ಕಂತ ಇದೆ ಅಂತ ಹೇಳಿ ಇಲ್ಲಿ ಜನ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಪ್ರಮುಖವಾಗಿ ಏನು ಘಟಪ್ರಭಾ ನದಿಗೆ ನಿನ್ನೆ 67,000 ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪ್ರವಾಹ ಬಂದಿರುವಂಥದ್ದು ಗೋಕಾಕ್ನ ಬಹಳಷ್ಟು ಕಡೆ ಅಂದ್ರೆ 10ರಿಂದ 12 ಕಡೆ ಏನು ಈ ನೀರು ಈಗಾಗಲೇ ನುಗ್ಗಿರುವಂಥದ್ದು. ಮತ್ತೆ ತಾವು ನೋಡ್ಬೋದು ಏನಂತಂದ್ರೆ ಈ ಮಟನ್ ಮಾರ್ಕೆಟ್ ಇರ್ಬೋದು, ಭೋಜಗಲ್ಲಿ ಇರ್ಬೋದು, ಜೊತೆಗೆ ಏನಂತಂದ್ರೆ ಉಪ್ಪಾರ್ ಗಲ್ಲಿ, ಈ ಎಲ್ಲ ಗಲ್ಲಿಗಳಲ್ಲೂ ಕೂಡ ಈಗಾಗಲೇ ಭಾಳಷ್ಟು ನೀರು ನುಗ್ಗಿದೆ. ಜೊತೆಗೆ ಏನು ದಾಳಂಬರಿ ವನ ಅಂತ ಹೇಳ್ತೀವಿ, ದಾಳಂಬರಿ ವನದಲ್ಲೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಹೀಗಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಹಾಗೆ ಅಂತ ಹೇಳಿ ನಗರಸಭೆ ಗೋಕಾಕ್ನ ಅಧಿಕಾರಿ ಸಿಬ್ಬಂದಿಯವರು ಒಂದು ಡಂಗುರವನ್ನು ಸಾರೋದ್ರ ಮುಖಾಂತರ ಕಳೆದ 2-3 ದಿನಗಳಿಂದ ಒಂದು ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ತಾವು ನೋಡ್ಬೋದು ಏನಂತಂದ್ರೆ ಯಾವ ಥರ ಈ ಒಂದು ನೀರು ಮನೆಗಳಿಗೆ ನುಗ್ಗಿದೆ ಅಂತೇಳಿ. ಭಾಳಷ್ಟು ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಮತ್ತು 150 ಮನೆಗಳಂತಂದರೆ ಬಹುತೇಕ 2 ಕಾಳಜಿ ಕೇಂದ್ರಗಳನ್ನು ತೆರೆಯುವಂಥದ್ದು. ಹೀಗಾಗಿ ಇಲ್ಲಿ ಒಂದಿಷ್ಟು ಸ್ಥಳೀಯರಿದ್ದಾರೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಯಾವ ಥರ ಈ ಒಂದು ಮಳೆ ಅವಾಂತರ ಸೃಷ್ಟಿಸಿದೆ ಮತ್ತು ಯಾವ ಥರ ಈ ಒಂದು 3 ನದಿಗಳ ಸಂಗಮ ಏನಿದೆ, ಆ 3 ನದಿಗಳ ಸಂಗಮದ ನೀರು ಯಾವ ಥರ ಬರ್ತಾ ಇದೆ ಅಂತೇಳಿ ತಾವು ನೋಡ್ಬೋದು. ಅಂತ ತಮ್ಮ ಪಾತ್ರೆಗಳನ್ನು, ಕೊಡಗಳ ಪಾಪಾನಗಳನ್ನು ಕೂಡ ಎಲ್ಲ ಈಗಾಗಲೇ ಅವರು ತಗೊಂಡು ಹೊರಗಡೆ ಹೋಗ್ತಾ ಇರುವಂಥದ್ದು. ಇದು ಗೋಕಾಕ್ ಮಟನ್ ಮಾರ್ಕೆಟ್ನಿಂದ ನಾನು ನಿಮಗಾಗಿ ನೀಡ್ತಾ ಇರುವಂಥ ದೃಶ್ಯಗಳು. ಇದು ಮಟನ್ ಮಾರ್ಕೆಟ್ನ ಬಹುತೇಕ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಒಂದು ನೀರಾಗಲೇ ನುಗ್ಗಿರುವಂಥದ್ದು. ಒಂದಿಷ್ಟು ಸ್ಥಳೀಯರಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಏನಾಗೈತ್ರಿ, ನೀರೆಲ್ಲಿ ತಗ ಬಂದವ್ರಿ? ಪೈಲ ನೀರು ಬಂದ ತೊಳಗಿತ್ರಿ. ಈಗ ನೀರು ಪೂರ ರಾತ್ರಿ ಅಂದ್ರೆ ಪೂರ ಫುಲ್ ಬಂದೈತ್ರಿ. ಈಗ ನಮ್ಮ ಹೋಟೆಲ್ ಎಲ್ಲ ಇದ್ದಿದ್ದು ಎಲ್ಲ ಲಾಸ್ ಆಗೈತ್ರಿ. ಈಗ ಪೂರ ಎಲ್ಲ ಇದಾಗೈತ್ರಿ. ಈಗ ನಮ್ಮ ಇದ್ದಿದ್ದು ಎಲ್ಲ ಸಾಮಾನು ಎಲ್ಲ ಲುಕ್ಸಾನ್ ಆಗೈತ್ರಿ. ಈಗೆಲ್ಲ ನಾವು ಸಾಮಾನು ಇದನ್ನ ಮಾಡ್ಬೇಕಂದ್ರೆ ಶಿಫ್ಟ್ ಮಾಡ್ಬೇಕಂದ್ರೆ ಹೊಳಗೆ ತೊಗೊಂಡು ಇದನ್ನ ಮಾಡತ್ತೀವಿ. ಈಗ ನಾ ಇದನ್ನ ಎಲ್ಲ ನಮ್ದು ಏನು ಎಲ್ಲ ಪೂರ ಲುಕ್ಸಾನ್ ಆಗೈತ್ರಿ. ಪೂರ ಇಲ್ಲಿಂದ 2019 ಬಂದಿತ್ತು ಹಂಗೆ ಬರ ಐತಿ ನೀರು, ಹಂಗ ಬರ ಐತ್ರಿ. 2019 ಬಂದಿರ ಹಂಗ ನೀರು ಬರ ಐತ್ರಿ. ಈಗ ನಮ್ದೆಲ್ಲ ಭಾಳ ಲುಕ್ಸಾನ್ ಆಗೈತ್ರಿ. ಈಗ ಪೂರ ಒಳಗೆ ಹೊಕ್ಕೈತ್ರಿ ಅಂಗಡಿಯಾಗ ನೀರ. ಸಾಮಾನು ಎಲ್ಲ ಇವು ಆಗ್ಯದ್ರಿ ಈಗೆಲ್ಲ. ಮತ್ತೆ ಈಗೆಲ್ಲ ನಮ್ದು ಏನು ಇದಿಲ್ರಿ. ಈಗೆಲ್ಲ ಪೂರ ಏನು ಚಪ್ಟಿ ಮಾಡ್ಬೇಕಂದ್ರೆ ಯಾವುದು ನಮಗೆ ಇದಿಲ್ಲ. ಏನಂತಂದ್ರೆ ಬಹಳಷ್ಟು ಲುಕ್ಸಾನ್ ಆಗಿರುವಂಥದ್ದು. ಈಗಾಗಲೇ ಏನಂತಂದ್ರೆ ಬಹಳ ಲಾಸ್ ಆಗಿದೆ. 2019ರಲ್ಲಿ ಯಾವ ಥರ ಆಗಿತ್ತು ಅದೇ ಥರ ಈಗಲೂ ಕೂಡ ಆಗಿದೆ ಅಂತೇಳಿ. ಕಳೆದ ಏನು ಅಂತಂದರೆ 2005-6ರಲ್ಲಿ ಕೂಡ ಬಂದಿತ್ತು. ಅದಾದ ನಂತರ 2009ರಲ್ಲಿ ಸ್ವಲ್ಪ ಬಂತು. ಆದರೆ 2019ರಲ್ಲಿ ಏನು ಬಂದಿತ್ತು ಅದು ಬಹಳ ದೊಡ್ಡದಾದ ಪ್ರಭಾವ ಇತ್ತು. ಯಾಕೆ ಅಂತಂದರೆ ಎಲ್ಲ ಕಡೆಯೂ ಕೂಡ ಮಳೆ ಆಗ್ತಾ ಇರುವಂಥದ್ದು. ಮತ್ತು ಮಹಾರಾಷ್ಟ್ರದ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಏನಿದೆ ಅಲ್ಲಿಯೂ ಕೂಡ ಜಾಸ್ತಿ ಮಳೆ ಆಗ್ತಾ ಇರೋದ್ರಿಂದ ಈಗಲೂ ಕೂಡ ಪರಿಸ್ಥಿತಿ ಒಂದು ಚಿಂತೆ ಮಾಡೋಗಿದೆ. ಆದರೆ ಯಾವುದೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ ಅವರು ಕೂಡ ಹೇಳಿದ್ದಾರೆ ಅಂತಂದರೆ ಎಲ್ಲವೂ ಕೂಡ ಸನ್ನದ್ಧರಾಗಿದ್ದೀವಿ. ಬೆಳಗಾವಿ ಜಿಲ್ಲಾಡಳಿತ ಪೂರ್ಣ ಸನ್ನದ್ಧವಾಗಿದೆ ಈ ಒಂದು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲು. ಎಲ್ಲ ಕೂಡ ಬೋಟ್ಗಳನ್ನು ಕೂಡ ತರಿಸಲಾಗಿದೆ. NDRF SDRF ಸಿಬ್ಬಂದಿಗಳು ಕೂಡ ಎಲ್ಲರೂ ಕೂಡ ಈಗಾಗಲೇ ಸನ್ನದ್ಧರಾಗಿದ್ದಾರೆ ಅಂದರೆ. ಈಗಾಗಲೇ ಬೆಳಗಾವಿಯ ಏನು ಗೋಕಾಕ ನಗರಸಭೆ ಏನಿದೆ, ಜೊತೆಗೆ ತಹಶೀಲ್ದಾರ್ ಗೋಕಾಕ್ ತಹಶೀಲ್ದಾರ್ ಮತ್ತು ಮೂಡಲ್ಗೆ ಏನಿದ್ದಾರೆ, ಇವರಿಬ್ಬರು ಕೂಡ ಭಾಳಷ್ಟು ದೊಡ್ಡದಾದ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನು ಕೂಡ ಅಲರ್ಟ್ ಮಾಡಿದ್ದಾರೆ. ಯಾವುದೇ ರಜೆಗಳನ್ನು ಕೂಡ ಘೋಷಣೆ ಮಾಡ್ತಾ ಇಲ್ಲ. ಎಲ್ಲ ರಜೆಗಳಿದ್ರೂ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ಕರ್ತವ್ಯಕ್ಕೆ ಹಾಜರಾಗಬೇಕು ಹಾಗೆ ಅಂತ ಹೇಳಿ ಮಾತಾಡಿದಂಥದ್ದು. ಇದು ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಇರ್ತಕ್ಕಂಥ ಈ ವಿಚಾರದಲ್ಲಿ ತಾವು ಈಗಾಗಲೇ ನೋಡ್ಬೋದು ಅಂತ ಎಲ್ಲ ಡ್ರೋನ್ ಮುಖಾಂತರ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಗೋಕಾಕ್ ನಗರದ ಎಲ್ಲ ಚಿತ್ರಣಗಳನ್ನು ಪಬ್ಲಿಕ್ ಟಿವಿ ನಿಮಗಾಗಿ ತೊಗೊಂಡು ಬರ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಅಂತಲೇ ಹೇಳ್ಬೋದು. ಡ್ರೋನ್ದಿಂದ ತಾವು ಎಲ್ಲ ವಿಚಾರಗಳನ್ನು ಕೂಡ ನೋಡ್ಕೊಂಡಿದ್ರಿ. ಎಲ್ಲೆಲ್ಲಿ ನೀರು ಹೋಗಿದೆ, ಎಷ್ಟು ಹೋಗಿದೆ. ಸುಮಾರು 8 ಏರಿಯಾಗಳಲ್ಲಿ ಈಗಾಗಲೇ ನೀರು ಹೊಕ್ಕಿರುವಂಥದ್ದು ಮತ್ತು 150ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಬಾಧೆ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಸುರಕ್ಷಿತ ಸ್ಥಳಾಂತರಿಸಲಾಗಿದ್ದು ಮತ್ತು ಅವರಿಗೆ ಗಂಜಿ ಕೇಂದ್ರಗಳನ್ನು ಕೊಡ್ತಾ ಇಲ್ಲ. ಜೊತೆಗೆ ಅವರಿಗೆ ಬೆಡ್ಶೀಟ್ಗಳನ್ನು ಮತ್ತು ಬೆಡ್ಗಳನ್ನು ಕೂಡ ಕೊಟ್ಟಿದ್ದು ವರದಿ ಆಗ್ತಾ ಇರುವಂಥದ್ದು. ಗೋಕಾಕ್ನಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.